ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ, ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ವಿಶೇಷವಾಗಿ ನಿಮಗೆ ಸೂರ್ಯನ ಅನುಗ್ರಹ ಪಡೆಯೋದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು, ಪ್ರತಿಯೊಂದು ಕೆಲಸದಲ್ಲೂ ನಮಗೆ ಯಶಸ್ಸು ಸಿಗಬೇಕು, ಆರೋಗ್ಯ ಸಿಗಬೇಕು, ಆಯಸ್ಸು ಸಿಗಬೇಕು, ಮೃತ್ಯು ಕಂಟಕಗಳು ನಿವಾರಣೆ ಆಗಬೇಕು. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಎಲ್ಲ ಕೆಲಸಗಳು ಹೂವೆತ್ತಷ್ಟು ಸುಲಭವಾಗಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಬೇಕು, ಅಥವಾ ನಮ್ಮ ಮನೆಯಲ್ಲಿ ಹಿಡ್ದಿರೋಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿ ಆಗಬೇಕು. ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಯಾವುದೋ ಒಂದು ರೂಪದಲ್ಲಿ ನಮಗೆ ಹಣ ಕಾಸಿನ ವ್ಯವಹಾರ ಅನ್ನೋದು ಅಭಿವೃದ್ಧಿ ಆಗಬೇಕು ಅಂತ ಬಯಸೋವಂಥವ್ರು, ಸಾಲ ಸೋಲಗಳು ಹೋಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ನಮ್ಮ ಮನೆಯಲ್ಲಿ ಇರೋಂಥ ಕುಟುಂಬ ಸದಸ್ಯರ ಜೊತೆ ನಾವು ಪ್ರೀತಿಯಿಂದ ಇರಬೇಕು ಅಂತೆಲ್ಲ ಬಯಸೋವಂಥವ್ರು ಇವತ್ತಿನ ದಿನ ನಿಮ್ಮ ಮನೆಯಲ್ಲಿ ಕೊನೆಯ ಪಕ್ಷ ಯಾವ ಪೂಜೆ ಪುನಸ್ಕಾರ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಅರ್ಧ ಲೀಟ್ರ್ ಮೊಸರು ಅಥವಾ 1/4 ಲೀಟ್ರ್ ಮೊಸರನ್ನ ನೀವು ಯಾರಿಗಾದರೂ ದಾನ ಕೊಡಿ. ನಿಮ್ಮ ಅಕ್ಕಪಕ್ಕದ ಮನೆಯವರಿಗೋ ಅಥವಾ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಮ ನೆಂಟರಿಷ್ಟ್ರಿಗೋ ಅಥವಾ ಬ್ರಾಹ್ಮಣರಿಗೆ ನೀವು ಇವತ್ತಿನ ದಿನ ಮೊಸರನ್ನು ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ಕಷ್ಟಗಳು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅದರಲ್ಲೂ ಸೂರ್ಯನ ದೇವಸ್ಥಾನ ಅಥವಾ ನವಗ್ರಹಗಳ ಅಧಿಪತಿ ಇರುವಂಥ ದೇವಸ್ಥಾನಗಳಿಗೆ ಹೋಗಿ ಇವತ್ತಿನ ದಿನ ನೀವು ತಾಮ್ರದ ಅಂದರೆ ಹೊಸದಾಗಿ ಖರೀದಿ ಮಾಡಿದಂಥ ಒಂದು ತಾಮ್ರದ ಚೊಂಬಿಗೆ ಆ ಮೊಸರನ್ನು ತುಂಬಿಸಿ ಅದನ್ನು ನೀವು ಬ್ರಾಹ್ಮಣರಿಗೆ ನೀವು ದಾನವಾಗಿ ಕೊಟ್ಟಿದ್ದಾದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆದಷ್ಟು ಬೇಗ ಆಗೋವಂಥದ್ದು. ಗ್ರಹ ದೋಷಗಳು, ಪಿತೃಶಾಪಗಳು ಅಥವಾ ನಿಮಗೆ ಗೊತ್ತಿಲ್ಲದಂಗೆ ನಾವು ಏನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಮೊಸರು ದಾನ ಇವತ್ತು ಅತ್ಯಂತ ಶ್ರೇಷ್ಠವಾದ ದಾನ ಆಗಿರುತ್ತೆ. ಅದರ ಜೊತೆಗೆ ನೀವು ಇವತ್ತಿನ ದಿನ ನೀವು ವಿಶೇಷವಾಗಿ ನೀವು ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡ್ಕೊಳ್ಳಿ. ಗೋಧೂಳಿ ಸಮಯದಲ್ಲಿ ನೀವು ಎಳ್ಳು, ಬೆಲ್ಲ, ಎಳ್ಳನ್ನು ನೀವು ಚೆನ್ನಾಗಿ ಒಂದು ಸ್ವಲ್ಪ ಬಾಣಲೆಯಲ್ಲಿ ಹಾಕಿ ಹುರಿದು ಅದನ್ನು ನೀವು ಪೌಡ್ರಾಗಿ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲನ ನೀವು ಕುಟ್ಟಿ ಪೌಡ್ರಾಗಿ ಮಾಡಿಕೊಂಡು ಅದರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ದೀಪಗಳಾಗಿ ನೀವು ತಯಾರು ಮಾಡಿಕೊಂಡು ಆ ದೀಪಗಳನ್ನು ಇವತ್ತಿನ ದಿನ ಗೋಧೂಳಿ ಸಮಯದಲ್ಲಿ ಅಂದರೆ 5:30ರಿಂದ 6:30 ಸಮಯದಲ್ಲಿ ಒಂದು ದೀಪನ ನೀವು ತುಳಸಿಯ ಕಟ್ಟೆ ಎದುರಿಗೆ, ಅದರ ಇನ್ನೊಂದು ದೀಪವನ್ನು ನಿಮ್ಮ ಮನೆಯಲ್ಲಿರುವಂತಹ ಕುಲದೇವರನ್ನು ನೀವು ಆರಾಧನೆ ಮಾಡುವಂತಹ ದೇವರನ್ನು ನೀವು ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ನೀವು ಸೂರ್ಯ ಉದಯಿಸುವಂಥ ದಿಕ್ಕಿನ ಕಡೆಗೆ ಅಲ್ಲಿ ಒಂದನ್ನು ಇಡೋ ಅಂಥದ್ದು. ಇನ್ನೊಂದು ದೀಪನ ನೀವು ಮನೆಯ ಬಾಗಿಲು ಪ್ರವೇಶ ದ್ವಾರ ಇದೆಯಲ್ಲ, ನೀವು ಎಂಟ್ರೆನ್ಸ್ ಕೊಡ್ತೀರಲ್ಲ ಬಾಗಿಲು, ಆ ಬಾಗಿಲಿನ ಬಲಭಾಗದಲ್ಲಿ ನೀವು ಈ ದೀಪಗಳನ್ನು ಇಡಬೇಕಾಗುತ್ತೆ. ಆ ದೀಪಗಳನ್ನು ಇಡೋದಕ್ಕಿಂತ ಮುಂಚೆ 3 ವಿಳೆದೆಲೆನ ನೀವು ತೊಗೊಬೇಕಾಗುತ್ತೆ. ಆ ವಿಳೆದೆಲೆನ ನೀವು ನೀಟಾಗಿ ನೀರಲ್ಲಿ ತೊಳೆದು ಅರಿಶಿಣ ಕುಂಕುಮ ಇಟ್ಟು ಅದರ ಮೇಲೆ ಅಕ್ಷತೆಗಳನ್ನು ಹಾಕಿ ನೀವು ಮಾಡಿದಂಥ ದೀಪಕ್ಕೆ ಅರಿಶಿಣ ಕುಂಕುಮಗಳನ್ನು ಬೆರೆಸಿ ಎಳ್ಳೆಣ್ಣೆನೇ ನೀವು ತೊಗೊಬೇಕಾಗುತ್ತೆ. ಎಳ್ಳೆಣ್ಣೆನ ಅದಕ್ಕೆ ಹಾಕಿ 2 ಬತ್ತಿಗಳ ಇರೋಂಥ ಜೋಡಿ ಬತ್ತಿಗಳನ್ನು ಹಾಕಿ ನೀವು ದೀಪಗಳನ್ನು ಹಚ್ಚಿ ಓಂ ಭಾಸ್ಕರಾಯ ನಮಃ, ಓಂ ಸೂರ್ಯದೇವಾಯ ನಮಃ ಅಂತ ನೀವು 11 ನಾಮಾವಳಿಗಳನ್ನು, ಸೂರ್ಯನ ನಾಮಾವಳಿಗಳನ್ನು ಹೇಳ್ಕೊಂಡು ಕೊನೆ ಪಕ್ಷ ಅವ್ಯಾವೂ ಬರಲಿಲ್ಲ ಅಂದರೆ ಸೂರ್ಯನಾರಾಯಣನ ಮಂತ್ರ ಅಂದರೆ ಓಂ ನಮೋ ಸೂರ್ಯನಾರಾಯಣ ಅಂತ 11 ಸಾರಿ ಅಥವಾ 108 ಸಾರಿ ಹೇಳಿ ಈ ದೀಪಗಳನ್ನು ನೀವು ಇವತ್ತಿನ ದಿನ ಬೆಳಗೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಾರ್ಯಗಳಲ್ಲಿ ಅಡಚಣೆ ಇದ್ದರೆ, ಸಾಲ ಸೋಲ ಜಾಸ್ತಿ ಇದ್ದರೆ, ಕುಟುಂಬದಲ್ಲಿ ಒಗ್ಗಟ್ಟು ಇಲ್ಲ ಅಂದರೆ, ತಂದೆ ಮಕ್ಕಳ ಬಾಂಧವ್ಯ ಚೆನ್ನಾಗಿಲ್ಲ ಅಂದರೆ ಅದೆಲ್ಲ
ನಿವಾರಣೆ ಆಗಿ ನಿಮ್ಮ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದು ತುಂಬ ಚೆನ್ನಾಗಿ ಆಗೋವಂಥದ್ದಾಗುತ್ತೆ. ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ, ಮನಸ್ತಾಪಗಳಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಜ್ಞಾನಾಭಿವೃದ್ಧಿಗೆ ತೊಡಕುಗಳಾಗುತ್ತಿದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಈ ಪುಟ್ಟ ಅನುಷ್ಠಾನನ ಇವತ್ತಿನ ದಿನನೇ ಮಾಡ್ಕೊಬೇಕಾಗುತ್ತೆ. ಸಂಜೆ ತನಕ ನಿಮಗೆ ಸಮಯ ಇರುತ್ತೆ. ಆದಷ್ಟು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಮೊಸರನ್ನು ದಾನವಾಗಿ ಕೊಡೋ ಅಂಥದ್ದು. ಅದರ ಜೊತೆಗೆ ಕಪ್ಪು ಎಳ್ಳು ಮತ್ತು ಬೆಲ್ಲನ ದಾನವಾಗಿ ಕೊಡುವಂಥದ್ದು, ಕಂಬಳಿಗಳನ್ನು ದಾನವಾಗಿ ಕೊಡೋ ಅಂಥದ್ದನ್ನು ನೀವು ಮಾಡೋ ಅಂಥದ್ದನ್ನು ಇವತ್ತು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.